ಫೋಟೋ 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 ಫೋಟೋ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇದೊಂದು ಸಿಂಪಲ್ ಆ್ಯಂಡ್ ಹೆಲ್ತಿ ಲಂಚ್ ರೆಸಿಪಿ. ತರಕಾರಿ ಬೇಳೆ ಸಾರು ಜೊತೆಲಿ ರಾಗಿ ಮುದ್ದೆ. ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬಿಡೋಣವಾ? ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಬೀನ್ಸ್, ಕ್ಯಾರೆಟ್, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು. ಬೇಳೆ ಜೊತೆ ಬೇಯಿಸ್ಕೊಳ್ಳೋಕ್ಕೆ ಬೀನ್ಸ್, ಕ್ಯಾರೆಟ್ ಮತ್ತು ಟೊಮ್ಯಾಟೊ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು. ಈಗ 2 ಕಪ್ ಬೇಳೆ ಜೊತೆಲಿ ತರಕಾರಿಗಳನ್ನು ಹಾಕ್ಕೊಂಡು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು 1 ವಿಷಲ್ ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸ್ಕೊತೀನಿ. ನೀವು ಹುಣಸೆ ಹಣ್ಣನ್ನು ಮುಂಚೆನೇ ನೆನೆ ಇಟ್ಕೊಂಡು ರಸ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ದೊಡ್ಡ ದೊಡ್ಡ ಟೊಮೊಟೊ ತೊಗೊಂಡಿರೋದ್ರಿಂದ ರಸ ಏನೂ ಯೂಸ್ ಮಾಡ್ತಾಯಿಲ್ಲ. ಅದು 1 ವಿಷಲ್ ಕೂಗೋಷ್ಟರೊಳಗೆ ಈ ಕಡೆ ರಾಗಿ ಮುದ್ದೆ ಮಾಡ್ಕೊಂಡು ಬಿಡೋಣ. ಈ ಕಪ್ ಅಳತೆಯಲ್ಲಿ ನಾನು 3 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. 3 ಲೋಟ ನೀರು ಮತ್ತು 2 ಸೌಟ್ ಹಿಟ್ಟು. ದೊಡ್ಡದು 3 ಮುದ್ದೆ ಆಗಷ್ಟು ನಾನು ಅಳತೆ ಹೇಳ್ತಾ ಇರೋದು. 3 ಮುದ್ದೆ ಮಾಡ್ಕೊಳ್ಳೋಕ್ಕೆ 3 ಲೋಟ ನೀರು, 2 ಸೌಟ್ ಹಿಟ್ಟು ಹಾಕ್ಕೊಂಡು ಚಿಟಿಕೆ ಉಪ್ಪು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ಎಲ್ಲ ನೀರು ಮತ್ತು ಹಿಟ್ಟು ಹೊಂದಿಕೆ ಆಗೋ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ನಿಧಾನಕ್ಕೆ ತಿರುಗಿಸ್ಕೊತಾ ಇದ್ದರೆ 10 ನಿಮಿಷ ಆದಮೇಲೆ ಅದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಒಂದು ಗಂಜಿ ಫಾರ್ಮಿಗೆ ಬಂದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಕುದಿ ಬರುತ್ತೋ ಆವಾಗ ಮತ್ತೆ ಸಿಮ್ಮಲ್ಲಿಟ್ಟು 15 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಓಕೆ, ಈಗ 15 ನಿಮಿಷ ಆಗೋಷ್ಟರೊಳಗೆ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಇನ್ನೊಂದು ಕಡೆ ಸಾರಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ. ನೀವೇನಾದರೂ ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕ್ಕೊಳ್ತೀರಾ ಅಂತ ಅಂದರೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ಖಾರ, ಸಾಂಬಾರು ಪುಡಿ ಎಲ್ಲನೂ ರುಬ್ಕೊಂಡು ಒಗ್ಗರಣೆಗೆ ಹಾಕ್ಬೋದು. ನಾನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ 4 ಸ್ಪೂನು ಎಣ್ಣೆ, ಕಾದಾದ ನಂತರ ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆದ ನಂತರ ಸಾಂಬಾರು ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಬೇಯಿಸ್ಕೊಂಡಿರೋ ಅಂಥ ಬೇಳೆ ಮತ್ತು ತರಕಾರಿಗಳನ್ನು ಹಾಕಿ 1 ಕುದಿ ಕುದಿಸಿದ್ರೆ ರುಚಿಯಾದಂತಹ ತರಕಾರಿ ಬೇಳೆ ಸಾಂಬಾರ್ ರೆಡಿ. ಈಗ ಗಂಜಿನ 15 ನಿಮಿಷ ಕುದಿಯೋಕೆ ಬಿಟ್ಟಿದ್ವಲ್ಲ, ಕೊಟ್ರಿ ರೆಡಿ ಆಗಿದೆ. ಮೇಲೆ ಚೂರೇ ಒಂದೊಂದೇ ಸ್ಪೂನು ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈ ರೀತಿ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಗಂಟಾಗದಿರೋ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪನೇ ಒಂದೊಂದು ಸ್ಪೂನ್ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡ್ದಲೆ ತಿರುಗಿಸ್ಕೊತಾ ಇದ್ದರೆ ನಮಗೆ ಒಂದು ಹದ ಗೊತ್ತಾಗುತ್ತೆ ಎಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ. ಸ್ವಲ್ಪ ಮುದ್ದೆ ಥರ ಎಲ್ಲ ಫಾರ್ಮ್ ಆದಮೇಲೆ ನಂತರ ಸಿಮ್ಮಲ್ಲಿಟ್ಟು ಮತ್ತೆ ಒಂದು 5 ನಿಮಿಷ ಅಳ್ಳಕ್ಕೆ ಬಿಡೋಣ. ಈಗ ತಣ್ಣೀರಲ್ಲಿ ಕೈ ಎತ್ಕೊಂಡು ಮುದ್ದೆ ಕಟ್ಕೊಂಡ್ರೆ ಮುದ್ದೆ ರೆಡಿ.
ಚೂರೇ ಕೈಗೆ ನೀರು ಹಚ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮುದ್ದೆ ಕಟ್ಕೊಂಡ್ರೆ ಸೂಪರ್ ಹೆಲ್ತಿ ಲಂಚ್ ಆರ್ ಡಿನ್ನರ್ ಆದಂಥ ರಾಗಿ ಮುದ್ದೆ ತರಕಾರಿ ಸಾರು ಸವಿಯಲು ಸಿದ್ಧ. ಹಾಂ ತುಪ್ಪ ಹಚ್ಕೊಂಡು ಬಿಸಿ ಬಿಸಿ ಮುದ್ದೆ ಸಾಂಬಾರು ತಿಂತಾ ಇದ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಾಟ್ಸ್ ಆಫ್ ಲವ್, ಸ್ಟೇ ಟ್ಯೂನ್ಡ್, ಕೀಪ್ ವಾಚಿಂಗ್ ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.